ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಎಲ್ಲರೂ ಹೇಗಿದ್ದೀರಾ? ನಾನು ಸಖತ್ತಾಗಿದ್ದೀನಿ. ನಾವು ಇವತ್ತು ಹೋಗ್ತಾ ಇದ್ದೇವೆ ಉತ್ತರ ಕರ್ನಾಟಕದಲ್ಲಿ ಇರುವಂತಹ ಏಕೈಕ ಜಲಪಾತ ಆದಂತಹ ಕೊಪ್ಪಳದಿಂದ 80 ಕಿಲೋಮೀಟರ್ ಹಾಗೂ ಕುಷ್ಟಗಿಯಿಂದ 32 ಕಿಲೋಮೀಟರ್ ದೂರ ಇರುವ ಕಬ್ಬರಗಿ ಹಳ್ಳಿಯಲ್ಲಿ ಬರುವಂತಹ ಕಬ್ಬರಗಿ ವಾಟರ್ ಫಾಲ್ಸ್, ಕಪಿಲ ತೀರ್ಥ ವಾಟರ್ ಫಾಲ್ಸ್ನ ಇವತ್ತು ಎಕ್ಸ್ಪ್ಲೋರ್ ಮಾಡೋಣ ಈ ಒಂದು ವಿಡಿಯೋದಲ್ಲಿ. ಓಕೆ ಫ್ರೆಂಡ್ಸ್, ಬನ್ನಿ ಹೋಗೋಣ. ಓಕೆ ಫ್ರೆಂಡ್ಸ್, ಕೊಪ್ಪಳದಿಂದ 80 ಕಿಲೋಮೀಟರ್ ಹಾಗೂ ಇಲ್ಕಲ್ಲಿಂದ ಕೇವಲ 22 ಕಿಲೋಮೀಟರ್ ದೂರ ಇದೆ. ನೀವು ಗೂಗಲ್ ಮ್ಯಾಪಲ್ಲಿ ಕಬ್ಬರಗಿ ವಾಟರ್ ಫಾಲ್ಸ್ ಅಂತ ಸರ್ಚ್ ಮಾಡಿದರೆ ಈಸಿಯಾಗಿ ಸಿಗುತ್ತೆ. ನೀವು ಕಬ್ಬರಗಿ ಹಳ್ಳಿವರೆಗೆ ಬಸ್ ಸೌಲಭ್ಯ ಸಿಗುತ್ತೆ. ಹಳ್ಳಿಯಿಂದ 3 ಕಿಲೋಮೀಟರ್ ಕಾಡಿನ ಮಧ್ಯದೊಳಗೆ ಹೋದರೆ ರಸ್ತೆ ಚೆನ್ನಾಗಿದೆ. ವಾವ್, ಫೈನಲಿ ರೀಚ್ ಆಗಿಬಿಟ್ವಿ. ವಾವ್, ಇದು ನಮ್ಮ ಉತ್ತರ ಕರ್ನಾಟಕದಲ್ಲೇ ಬಯಲುಸೀಮೆಯಲ್ಲಿ ಈ ಥರ ಒಂದು ವಾಟರ್ ಫಾಲ್ಸ್ ನಾನು ಫಸ್ಟ್ ಟೈಮ್ ನೋಡಿಲ್ಲ ಅನಿಸುತ್ತೆ. ಸ್ವರ್ಗ ಅಲ್ಲ. ಇವಾಗ ನಾವು ಈ ಒಂದು ಫಾಲ್ಸ್ನ ಇತಿಹಾಸ ತಿಳ್ಕೊಳ್ಳೋಣ. ಈ ಒಂದು ಇತಿಹಾಸ ಏನಪ್ಪ ಅಂದರೆ, ಮಹಾಭಾರತದ ಕಾಲದಲ್ಲಿ ಕಪಿಲ ಮುನಿಯವರು ಈ ಒಂದು ಸ್ಥಳದಲ್ಲಿ ತಪಸ್ಸು ಮಾಡಿದರು. ಹಾಗಾಗಿ ಈ ಒಂದು ಸ್ಥಳಕ್ಕೆ ಕಪಿಲ ಜಲಪಾತ ಅಂತ ಕರೀತಾರೆ. ನೀವು ನೋಡ್ತಾ ಇದ್ರಲ್ಲ ಈ ಒಂದು ಶಿವಲಿಂಗವನ್ನು, ಇಲ್ಲಿ ನೀವು ಆ ಒಂದು ಶಿವಲಿಂಗದ ಪಕ್ಕ ಸದಾಕಾಲ ವರ್ಷದ 365 ದಿನ ಕೂಡ ನೀರು ಹರಿಯುವುದನ್ನು ನೀವು ನೋಡ್ಬೋದು. ನನಗೂ ಆ ಒಂದು ವಾಟರ್ ಫಾಲ್ಸ್ನ ನೋಡ್ತಾ ಇದ್ದರೆ ನಾನು ರೆಡಿ ಆಗಿಬಿಟ್ಟೆ ಆ ಒಂದು ವಾಟರ್ ಫಾಲ್ಸಲ್ಲಿ ಹೋಗೋಕ್ಕೆ. ಅಲ್ಲಿ ಒಂದು ಗುಂಪೊಂದು ಎಂಜಾಯ್ ಮಾಡ್ತಾಯಿತ್ತು. ನಾನು ಸ್ವಲ್ಪ ಡೀಟೇಲ್ಸ್ ತಿಳ್ಕೊಂಡು ಹಾಗೆ ಆ ಒಂದು ವಾಟರ್ ಫಾಲ್ಸ್ ಒಳಗಡೆ ಹೋಗೋಕ್ಕೆ ರೆಡಿ ಆದೆ. ಯಾರು ಅಂತಲೇ ಗುರುತು ಪರಿಚಯ ಇರದೇ ಇರುವ ಗುಂಪಿನಲ್ಲಿ ಸೇರಿ ನಾನು ಫುಲ್ ಎಂಜಾಯ್ ಮಾಡಿದೆ. ಇದೇ ಇರಬೇಕು ಉತ್ತರ ಕರ್ನಾಟಕದ ಹುಡುಗರು ಗೊತ್ತು ಅಂದರೆ. ಬ್ಯೂಟಿಫುಲ್ ಫಾಲ್ಸ್ ಅಂತ ಹೇಳ್ಬೋದು. ಇವಾಗ ನೀರಲ್ಲಿ ಸಖತ್ ಎಂಜಾಯ್ ಮಾಡಿದ್ದಾಯಿತು. ಇವಾಗ ಜಸ್ಟ್ ವಾಟರ್ ಫಾಲ್ಸು ಮೇಲ್ಗಡೆ ವ್ಯೂ ಯಾವ ರೀತಿ ಇದೆ ಅದನ್ನು ತೋರಿಸ್ತೀನಿ. ಬನ್ನಿ, ಇನ್ನೇನು ನಿಯರ್ ಹೋಗ್ತಾ ಇದ್ದೀನಿ.
ಕಬ್ಬರಗಿ ವಾಟರ್ ಫಾಲ್ಸ್ನ ಎಕ್ಸ್ಪ್ಲೋರ್ ಮಾಡಿದ್ದಾಯಿತು. ಈ ಒಂದು ವಾಟರ್ ಫಾಲ್ಸು ಕೊಪ್ಪಳದ ನಿಯರ್ ನಮ್ಮ ಉತ್ತರ ಕರ್ನಾಟಕದಲ್ಲಿ ಇದೆ ಅನ್ನೋದೇ ಒಂದು ಹೆಮ್ಮೆಯ ಸಂಗತಿ ಅಂತ ಹೇಳ್ಬೋದು. ಯಾವುದೇ ಒಂದು ವಾಟರ್ ಫಾಲ್ಸ್ಗೆ ನೀವು ಹೋಗಬೇಕಂದ್ರೆ ಚಿಕ್ಕಮಗಳೂರು ಸೈಡು ಮತ್ತು ಮಡಿಕೇರಿ ಸೈಡು ಆ ಥರ ಹೋಗಬೇಕಾಗುತ್ತೆ. ನೀವು ಈ ಒಂದು ಕಬ್ಬರಗಿ ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ತಾಲೂಕಿನ ಹನುಮಸಾಗರದಿಂದ ಕೇವಲ 6 ಕಿಲೋಮೀಟರ್ ಇರುವ ಕಬ್ಬರಗಿ ಹಳ್ಳಿಗೆ ಬಂದರೆ ನೀವು ಆ ಹಳ್ಳಿಯಿಂದ 3 ಕಿಲೋಮೀಟರ್. ಸಖತ್ತಾಗಿದೆ, ರೋಡ್ ಮಾತ್ರ ಚೆನ್ನಾಗಿದೆ, ಡೈರೆಕ್ಟ್ ಫಾಲ್ಸ್ಗೆ ಬರ್ತವೆ. ಇಲ್ಲಿ ಏನು ಟ್ರಕ್ಕಿಂಗ್ ಅವಶ್ಯಕತೆ ಇಲ್ಲ. ಈ ಒಂದು ಫ್ಯಾಮಿಲಿ ಜೊತೆಗೆ ನೀವು ಈ ಒಂದು ಫಾಲ್ಸ್ನ ಎಂಜಾಯ್ ಮಾಡ್ಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಟೇಕ್ ಕೇರ್. ಸಿಗೋಣ ಮತ್ತು ಇನ್ನೊಂದು ವೀಡಿಯೋದಲ್ಲಿ. ಓಕೆ, ಬಾಯ್ ಫ್ರೆಂಡ್ಸ್, ಟೇಕ್ ಕೇರ್, ಎಂಜಾಯ್, ಸಿ ಯು ಇನ್ ನೆಕ್ಸ್ಟ್ ವ್ಲಾಗ್.